ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು DJ. ನಾನು ಬಟರ್ ಸ್ಕಾಚ್ ಕೇಕ್ ಮಾಡೋಕ್ಕೆ ವೆನಿಲಾ ಸ್ಪಾಂಜ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಶುಗರ್ ಸಿರಪ್, 1 ಕಪ್ ವಿಪ್ಪಿಂಗ್ ಕ್ರೀಮ್, ಮತ್ತು ಲೆಮನ್ ಯೆಲ್ಲೋ ಜೆಲ್ ಕಲರ್, ಡಿಸೈನ್ ಮಾಡೋದಕ್ಕೆ ಸ್ಟಾರ್ ನೋಸಲ್. ಇವಾಗ ಪೈನಾಪಲ್ ಕೇಕ್ ಮಾಡಬೇಕಂದ್ರೆ ನಾವು ಪೈನಾಪಲ್ ಕ್ರಶ್ನ ಯೂಸ್ ಮಾಡಿದ್ವಿ. ಸೊ ಇವಾಗ ಬಟರ್ ಸ್ಕಾಚ್ ಕೇಕ್ ಮಾಡಬೇಕಂದ್ರೆ ನಾವು ಬಟರ್ ಸ್ಕಾಚ್ ಕ್ರಶ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನು ಬಟರ್ ಸ್ಕಾಚ್ ಕ್ರಶ್ನ ತೊಗೊಂಡಿದ್ದೀನಿ. ಇವಾಗ ಮೇಲ್ಗಡೆ ಗಾರ್ನಿಷಿಂಗ್ ಅಂತ ನಾನು ಬಟರ್ ಸ್ಕಾಚ್ ಕ್ರಂಚಸ್ನ ತೊಗೊಂಡಿದ್ದೀನಿ. ಈ ಥರ ರೌಂಡಾಗಿ ಸಿಗುತ್ತೆ ಫ್ರೆಂಡ್ಸ್. ಈ ಥರ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಸೊ ಇದನ್ನು ನೀವು ಸ್ವಲ್ಪ ಈ ಥರ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ಎಲೆಕ್ಟ್ರಿಕ್ ಬೀಟರ್, ಸ್ವಲ್ಪ ಬಿಸಿ ನೀರು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಇವಾಗ ಈ ವೆನಿಲಾ ಸ್ಪಾಂಜ್ ಕೇಕ್ನ ನಾನು ಲೇಯರ್ ಬೈ ಕಟ್ ಮಾಡ್ಕೋತೇನೆ. ಫ್ರೆಂಡ್ಸ್, ಇದನ್ನು ನಾವು ಇವಾಗ ಲೇಯರ್ ಬೈ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಜಸ್ಟ್ ನೈಫಿಂದ ಈ ಮೇಲ್ಗಡೆ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಸ್ವಲ್ಪ ಜಸ್ಟ್ ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ನಾವು ಸ್ಪಾಂಜ್ನ ಲೇಯರ್ ಬೈ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು 1 ಕಪ್ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ನೀವು ½ kg ಕೇಕ್ ಮಾಡಬೇಕಾದ್ರೆ ಈ 1 ಕಪ್ ವಿಪ್ಪಿಂಗ್ ಕ್ರೀಮ್ ಸಾಕಾಗುತ್ತೆ. ಸೊ ನೀವು ಜಾಸ್ತಿ ಡಿಸೈನ್ ಮಾಡ್ತಿದ್ರೆ, ಜಾಸ್ತಿ ಡಿಸೈನ್ ಬೇಕಾಗಿದ್ದರೆ ನೀವು ವಿಪ್ಪಿಂಗ್ ಕ್ರೀಮ್ನ ಸ್ವಲ್ಪ ಜಾಸ್ತಿ ತೊಗೋಬೇಕು. ಇಲ್ಲಾಂದರೆ 1 ಕಪ್ ಮೆಜರ್ಮೆಂಟು ಕರೆಕ್ಟಾಗಿರುತ್ತೆ. ಇವಾಗ ಈ ವಿಪ್ಪಿಂಗ್ ಕ್ರೀಮಲ್ಲಿ ನಾನು ಇವತ್ತು ಕಲರ್ ಹಾಕಿ ಯಾವ ರೀತಿ ವಿಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನಾನು ಲೆಮನ್ ಯೆಲ್ಲೋ ಜೆಲ್ ಕಲರ್ನ ತೊಗೊಂಡಿದ್ದೀನಿ. ಇದರಲ್ಲಿ 1-2 ಡ್ರಾಪ್ ಯೆಲ್ಲೋ ಕಲರ್ನ ಆ್ಯಡ್ ಮಾಡಿ. ನೋಡಿ, ನಿಮಗೆ ಜಾಸ್ತಿ ಕಲರ್ ಬೇಕಾದರೆ ನೀವು ಜಾಸ್ತಿನೂ ಹಾಕೋಬೋದು. ನನಗೆ ಲೈಟ್ ಆಗಬೇಕಂತ ನಾನು 2 ಡ್ರಾಪ್ಸ್ ಹಾಕಿದ್ದೀನಿ. ಇವಾಗ ಇದನ್ನು ವಿಪ್ ಮಾಡೋಣ. ಫ್ರೆಂಡ್ಸ್, ಇವಾಗ ವಿಪ್ಪಿಂಗ್ ಕ್ರೀಮ್ ರೆಡಿಯಾಗಿದೆ. ನೋಡಿ, ಈ ಥರ ಪೀಕ್ ಪಾಯಿಂಟ್ ಬಂದರೆ ವಿಪ್ಪಿಂಗ್ ಕ್ರೀಮ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈ ಥರ ವಿಪ್ಪಿಂಗ್ ಕ್ರೀಮ್ನ ಅಪ್ಲೈ ಮಾಡಿ. ಸ್ಪಾಂಜು ಸ್ಟಿಕ್ಕಾಗಿ ಕುತ್ಕೊಳ್ಳೋದಕ್ಕೆ ಈ ಥರ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ನ ಅಪ್ಲೈ ಮಾಡಿ. ಸ್ಪಾಂಜ್ನ 1 ಪೀಸ್ ಇಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಶುಗರ್ ಸಿರಪ್ನ ಆ್ಯಡ್ ಮಾಡ್ತೀನಿ. ಈ ಥರ ಹಾಕಿ ಪ್ಯಾಲೆಟ್ ನೈಫ್ನ ಜಸ್ಟ್ ಈ ಥರ ಟರ್ನ್ ಟೇಬಲ್ನ ಮೂವ್ ಮಾಡಿ. ನಿಮಗೆ ಎಲ್ಲಿ ಕಡಿಮೆ ಅನಿಸುತ್ತಲ್ವ, ಸೊ ಇಲ್ಲಿ ವಿಪ್ಪಿಂಗ್ ಕ್ರೀಮ್ನ ಮತ್ತೆ ಅಪ್ಲೈ ಮಾಡಿ. ಸೊ ಇವಾಗ ನಾವು ಪೈನಾಪಲ್ ಕೇಕ್ನ ಮಾಡುವಾಗ ಪೈನಾಪಲ್ ಕ್ರಶ್ನ ಯೂಸ್ ಮಾಡಿದ್ವಿ. ಇವಾಗ ನಾವು ಬಟರ್ ಸ್ಕಾಚ್ ಕೇಕ್ ಮಾಡ್ತಾ ಇರೋದ್ರಿಂದ ಬಟರ್ ಸ್ಕಾಚ್ ಕ್ರಶ್ನ ಯೂಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಕ್ರಶ್ನ ಹಾಕ್ತೀವಿ.
ಇದರಿಂದ ನಾವು ಸ್ವಲ್ಪ ಫಿನಿಶಿಂಗ್ ಮಾಡೋಣ. ತುಂಬ ಜಾಸ್ತಿ ಬಿಸಿ ಹೋಗ್ಬಿಡಿ ಫ್ರೆಂಡ್ಸ್, ವಿಪಿಂಗ್ ಕ್ರೀಮ್ ಕಾಲ್ ಮಾಡೋದು. ಈ ಸೈಡಲ್ಲಿ ಇರೋದು ಅಂತ ಕ್ಲೀನ್ ಮಾಡ್ತೀನಿ. ಈ ಬಟರ್ ಸ್ಕಾಚ್ ಕ್ರಶ್ನ ತಂದಿದ್ದೀನಿ. ಈ ಥರ ಬಟರ್ ಸ್ಕಾಚ್ ಕ್ರಶ್ನ ತಂದಿದ್ದೀನಿ. ಸೊ ಇದನ್ನು ಸ್ವಲ್ಪ ಸ್ವಲ್ಪ ನಾವು ಸೈಡಿಗೆ ಬಿಡ್ತಾ ಹೋಗಬೇಕು. ಸ್ಪೂನಿಗೆ ನಾವು ಸ್ವಲ್ಪ ಸ್ವಲ್ಪ ಇವಾಗ ನಾನು ಡಿಸೈನ್ ಮಾಡೋದ್ರಿಂದ ಸ್ಮಾಲ್ ಸ್ಟಾರ್ ಮೆಜರ್ನ ತೊಗೊಂಡಿದ್ದೀನಿ. ಕುಕಿಂಗ್ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದರಿಂದ ಡಿಸೈನ್ ನೋಡಿ ಫ್ರೆಂಡ್ಸ್, ಜಸ್ಟ್ ಈ ಥರ ಪುಷ್ ಮಾಡಿ ನೋಡಿ. ಮಧ್ಯದಲ್ಲಿ ಒಂದು ಉಡನ್ ಕಡಿ ತೊಗೊಂಡು ಒಂದು ಸಣ್ಣದಾಗಿ ಲೈನ್ ಹಾಕ್ತೀನಿ. ಜಸ್ಟ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಕಡೆ ನಾನು ಈ ಥರ ಕ್ರಶ್ನ ಹಾಕ್ತೀನಿ. ಸ್ಟಾರ್ ಮೆಜರ್ನ ಡಿಸೈನ್ ಮಾಡ್ತೀನಿ. ಈ ಒಂದು ಸೊ ರೌಂಡ್ ಆಗಿರುತ್ತೆ. ನಾವು ಕಟ್ ಮಾಡ್ಕೊಂಡಿದ್ದೀವಿ. ಬೇಕಾದರೆ ಮಧ್ಯೆ ಮಧ್ಯೆ ಬೇರೆ ಇದು ಮಾಡೋಣ. ಕಷ್ಟ ಆಗ್ತಿಲ್ಲ. ಸೊ ಅದ್ರ ಮೇಲೆ ನಾವು ಈ ಗಂಟೆ ಹಾಕೋದು ಮತ್ತೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮದು ಬಟರ್ ಸ್ಕಾಚ್ ಕೇಕ್ ರೆಡಿಯಾಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೀವು ಬೇರೆ ಡಿಸೈನ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ, ಕಸ್ಟಮರ್ ಯಾವ ಥರ ಕೇಳ್ತಾರೆ ಅಲ್ವಾ, ಸೊ ಆ ಥರ ನೀವು ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಬಟರ್ ಸ್ಕಾಚ್ ಕೇಕ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ.